ನಮ್ಮ ಬಾವುಟ ಭಗತ್ ಸಿಂಗ್ ಅವರ ಮೆಮೊರಿಯಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮೈಸೂರಲ್ಲಿ ನಡೆಸ್ತಾ ಇದ್ದೀವಿ. ಇದು T20 ಕ್ರಿಕೆಟ್ ಟೂರ್ನಮೆಂಟ್ ಸ್ಟೇಟ್ ಲೆವೆಲಲ್ಲಿ ಆರ್ಗನೈಸ್ ಮಾಡಿದ್ರು. ಇದು 4 ದಿವಸದಲ್ಲಿ ಆಗುವಂಥ ಟೂರ್ನಮೆಂಟು. ಈ ಟೂರ್ನಮೆಂಟು JCS ಗ್ರೌಂಡ್ಸ್ ಇದೆ ಅಲ್ಲಿ, ಮತ್ತು SKNRW ಆ ಗ್ರೌಂಡ್ಸ್, ಆ 2 ಗ್ರೌಂಡ್ಸಲ್ಲಿ ಆಗ್ತಾ ಇದೆ. ಇದರಲ್ಲಿ 8 ಟೀಮು ಭಾಗವಹಿಸ್ತಾರೆ. ಅದರಲ್ಲಿ 3 ಟೀಮು ಮೈಸೂರಿಂದ ಭಾಗವಹಿಸ್ತಾರೆ, 5 ಟೀಮು ಬ್ಯಾಂಗ್ಳೂರಿಂದ ಭಾಗವಹಿಸ್ತಾರೆ. ಇದು KCA ಸ್ಟ್ಯಾಂಡರ್ಡ್ T20 ವೈಟ್ ಬಾಲ್ ಕ್ರಿಕೆಟ್ ರೂಲ್ಸ್ ಏನಿದೆ ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ. ಅದರಲ್ಲಿ ಒಂದು ಚೇಂಜ್ ಏನಂತಂದರೆ, ನಾವು ಮಫ್ಯೂಸರ್ ಟೀಮ್ ಆದ್ದರಿಂದ, ಅಂದರೆ ಬೆಂಗಳೂರು ಬಿಟ್ಟು ಯಾವ ಟೀಮ್ ಎಲ್ಲ ಮಫ್ಯೂಸರ್ ಟೀಮ್ ಅಂತ ಬರುತ್ತೆ. ನಾವು ಮಫ್ಯೂಸರ್ ಟೀಮ್ ಅಂತ ಮಫ್ಯೂಸರ್ ಟೀಮ್ ಪ್ಲೇಯರ್ಸ್ನ ಎನ್ಕರೇಜ್ ಮಾಡಬೇಕು ಅಂತ ನಾವು ಎಲ್ಲ ಟೀಮ್ಗಳಿಗೆ ಮಿನಿಮಮ್ 2 ಮಫ್ಯೂಸರ್ ಪ್ಲೇಯರ್ಸು ಪ್ಲೇಯಿಂಗ್ ಲೆವೆಲ್ ಇರಲೇಬೇಕು ಅಂತ ಮಾಡಿದ್ವಿ. ಸೊ ಈ ಟೂರ್ನಮೆಂಟು 6ರಿಂದ 9ನೇ ತಾರೀಕು ತನಕ ನಡೆಯುತ್ತೆ. ಫೈನಲ್ಸು ಗೇಮ್ಸು SKNRW ಗ್ರೌಂಡ್ಸ್ನಲ್ಲಿ ನಡೆಯುತ್ತೆ. 9ನೇ ತಾರೀಕು ಸೆಮೀಸು ಮತ್ತು ಫೈನಲ್ಸ್ ಅದೇ ಇರುತ್ತೆ. ಸೊ ನಿಮಗೆ ಎಲ್ರಿಗೂ ಮಾಹಿತಿ ಇದು ಕೊಟ್ಟಿದ್ದೀವಿ, ಇನ್ಫಾರ್ಮೇಷನ್ ಕೊಟ್ಟಿದೆ. ಅದು 2 ಸೈಡ್ಸ್ ಮೇಂಟೈನ್ ಇದೆ. ಒಂದು ಸೈಡ್ ಗವರ್ನಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಇನ್ನೊಂದು ಸೈಡ್ ಭಗತ್ ಸಿಂಗ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಬ್ಯಾಕ್ ಆ್ಯಂಡ್ ಬ್ಯಾಕ್ 2 ಸೈಡ್ ಇನ್ಫಾರ್ಮೇಷನ್ ಇದೆ. ಸೊ 2 ಗ್ರೂಪ್ ಮಾಡ್ತಾ ಇದ್ದೀವಿ. 4 ಟೀಮ್ಗಳಿದೆ, ಸಂಪನ್ಮೂಲವಿದೆ. ಅದರಲ್ಲಿ 2 ಟೀಮು ಸೆಮಿಫೈನಲ್ಸ್ ಕ್ವಾಲಿಫೈ ಆಗ್ತಾರೆ, ಸೆಮಿಫೈನಲ್ಸ್ ಫೈನಲ್ಸ್. ಇದರಲ್ಲಿ ಪ್ರೈಸ್ ಮನಿ ಕೂಡ ಇದೆ. ಸೊ ವಿನ್ನರ್ಸ್ಗೆ 1,50,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ರನ್ನರ್ಸ್ಗೆ 1,00,000 ರೂಪಾಯಿ. ಪ್ರತಿ ಮ್ಯಾಚ್ಗೆ ಮ್ಯಾನ್ ಆಫ್ ದ ಮ್ಯಾಚ್ಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಓವರಾಲ್ ಸೀರೀಸಲ್ಲಿ ಒಳ್ಳೆ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ ಅದಕ್ಕೆ ಅವ್ರಿಗೆಲ್ಲ 10,000 ರೂಪೀಸ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ಆಲ್ರೌಂಡರ್ ಎಲ್ಲರಿಗೂ 10,000 ರೂಪೀಸ್ ಕೊಡ್ತಾ ಇದ್ದೀವಿ. ಇದು KSA ಗ್ರೂಪ್ ಟೂರ್ನಮೆಂಟ್ ಹಾಗಾಗಿ ಎಲ್ಲ ರಾಜ್ಯದಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಒಟ್ಟು 8 ಟೀಮಿಂದ 120 ಜನ ಪ್ಲೇಯರ್ಸ್ ಬರ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಜನ ಸ್ಟೇಟ್ ಜೂನಿಯರ್ಸು, ಸ್ಟೇಟು, ಮಹಾರಾಜ ಟ್ರೋಫಿ ಎಲ್ಲ ಆಟಗಾರರು ಸುಮಾರು ಜನ ಬರ್ತಾ ಇದ್ದಾರೆ. ಅವ್ರ ಹೆಸರಿಗೆ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಡೈಲಿ ಎಲ್ಲರೂ ಮಾತಾಡಿ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಮತ್ತು ಫಸ್ಟ್ ಅಂಪೈರ್, ಅಫಿಷಿಯಲ್ ಅಂಪೈರ್ ಮೈಸೂರಲ್ಲಿ 1960 ನಮ್ಮ ಜೈಹಿಂದ್ ಸ್ಟಾರ್ಟ್ ಆಗಿದ್ದು 1958 ಅವಾಗಿನ ಫಸ್ಟ್ ಕ್ರಿಕೆಟ್ ಟೀಮ್ ಮೈಸೂರು ಜೈಹಿಂದ್ ಅಂತ. ಸೊ ಇದ್ರ ಬಗ್ಗೆ ಈ ಟೂರ್ನಮೆಂಟ್ ಬಗ್ಗೆ ನಮ್ಮ ಪ್ರದೀಪ್ ಅಂತ ಸೆಕ್ರೆಟರಿ